ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು BSTR, HSTR, GPSTR ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಜ್ಞಾನ ಪತ್ರಿಕೆ ಏನಿರುತ್ತಲ್ಲ, ಸಾಮಾನ್ಯ ಪತ್ರಿಕೆ, ಆ ಸಾಮಾನ್ಯ ಪತ್ರಿಕೆಯಲ್ಲಿ GK 25 ಮಾರ್ಕ್ಸ್ಗೆ ನಮಗೆ ಕೇಳ್ತಾರೆ. ಆ ಒಂದು GKಗೆ ಸಂಬಂಧಪಟ್ಟಂತಹ ಒಂದು ಕ್ಲಾಸನ್ನು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಇನ್ವೆನ್ಷನ್, ಇನ್ವೆಟರ್ಸ್ ಮತ್ತು ಇಯರ್, ಯಾವುದು ಇನ್ವೆಷನ್ ಮಾಡಿದ್ರು, ಯಾರು ಮಾಡಿದ್ರು, ಯಾವ ಇಯರಲ್ಲಿ ಮಾಡಿದ್ರು ಅಂತೇಳಿ. ಇಯರ್ ನೆನ್ಪಿಟ್ಕೊಳ್ಳಿಲ್ಲ ಅಂದರೆ ಯಾರು ಮಾಡಿದ್ರು, ಯಾವ್ದು ಮಾಡಿದ್ರು ಅಂತೇಳಿ ನಾವು ಎನಿ ಕಂಡೀಷನ್ ನೆನ್ಪಿಟ್ಕೊಳ್ಬೇಕು, ಯಾಕೆಂದರೆ ಎಕ್ಸಾಮಲ್ಲಿ ಇಂಪಾರ್ಟೆಂಟಾಗಿ ಕೇಳ್ತಾರೆ. ಟೆಲಿಫೋನ್ ಯಾರು ಕಂಡುಹಿಡಿದ್ರು ಅಂತೇಳಿ ನೋಡಿರಿ. ಟೆಲಿಫೋನ್ ಕಂಡುಹಿಡಿದವರು ಅಲೆಕ್ಸಾಂಡರ್ ಗ್ರಾಹಂ ಬೆಲ್ ಏನು ಮಾಡ್ತಾರೆ, ಟೆಲಿಫೋನನ್ನು ಕಂಡುಹಿಡಿತಾರೆ. ಎಷ್ಟರಲ್ಲಿ ಅಂದರೆ 1876. ಎಲೆಕ್ಟ್ರಿಕ್ ಬಲ್ಬ್ ಯಾರು ಕಂಡುಹಿಡಿದ್ರು ಅಂದರೆ ಇದು ಥಾಮಸ್ ಆಲ್ವಾ ಎಡಿಸನ್ ಅವರು ಕಂಡುಹಿಡ್ತಾರೆ. ಬಲ್ಬ್ ಯಾರು ಕಂಡುಹಿಡಿದ್ರು ಅಂತ ಕೇಳ್ತಾರೆ, ಅದು ಥಾಮಸ್ ಆಲ್ವಾ ಎಡಿಸನ್ 1879ರಲ್ಲಿ. ರೇಡಿಯೋ ಯಾರು ಕಂಡುಹಿಡಿದ್ರು ಅಂದರೆ ಗುಲಿಲಿಯೋ ಮಾರ್ಕೋನಿ ಅಂತ ನೆನ್ಪಿಟ್ಕೊಂಡ್ರೆ ಸಾಕು, ಅದು 1895ರಲ್ಲಿ ಕಂಡುಹಿಡ್ತಾರೆ. ಏರೋಪ್ಲೇನ್ ಯಾರು ಕಂಡುಹಿಡಿದ್ರು ಅಂದರೆ ರೈಟ್ ಬ್ರದರ್ಸ್ ಕಂಡುಹಿಡಿತಾರೆ 1903ರಲ್ಲಿ. ಇಸ್ವಿ ನೆನ್ಪಿಟ್ಕೊಳ್ಳೋದಂದರೆ ಏನು ನೆಸೆಸಿಟಿ ಇಲ್ಲ, ಆದರೆ ನಾವೇನು ನೋಡಬೇಕು, ಇನ್ವೆಂಟರ್ ನೆನ್ಪಿಟ್ಕೊಳ್ಳೇಬೇಕು. ಟೆಲಿವಿಷನ್ ಯಾರು ಕಂಡುಹಿಡಿದ್ರು ಅಂದರೆ ಜಾನ್ ಲೂಯಿ ಬಯಾರ್ಡ್ ಅಂತ ನೆನ್ಪಿಟ್ಕೊಂಡ್ರೆ ಜಾನ್ ಲೂಯಿ ಬಯಾರ್ಡ್ ಅವರು ಟೆಲಿವಿಷನನ್ನು ಕಂಡುಹಿಡಿತಾರೆ, ಅಂದರೆ ಟಿವಿಯನ್ನು ಕಂಡುಹಿಡಿತಾರೆ. ಹಾಗಾದರೆ ಕಂಪ್ಯೂಟರ್ ಯಾರು ಕಂಡುಹಿಡಿದ್ರು, ಅನಾಲಿಟಿಕ್ ಕಂಪ್ಯೂಟರ್ ಅಥವಾ ಅನಾಲಿಟಿಕ್ ಎಂಜಿನ್ ಅಂತ ಕರಿತೀವಿ, ಅದು ಯಾರು ಕಂಡುಹಿಡಿದ್ರು ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಅವರು ಕಂಡುಹಿಡಿತಾರೆ. ಪ್ರಿಂಟಿಂಗ್ ಪ್ರೆಸ್ ಯಾರು ಕಂಡುಹಿಡಿದ್ರು ಅಂತಂದರೆ ಜಾನ್ಸ್ ಗುಂಟೆನ್ಬರ್ಗ್ ಅವರು ಕಂಡುಹಿಡಿತಾರೆ. ಹಾಗೆ ಸ್ಟೀಮ್ ಎಂಜಿನ್ ಯಾರು ಕಂಡುಹಿಡಿದ್ರು ಅಂದರೆ ಜೇಮ್ಸ್ ವ್ಯಾಟ್ ಅವರು ಕಂಡುಹಿಡಿತಾರೆ. ಎಷ್ಟರಲ್ಲಿ 1869. ಇಸ್ವಿ ಇಲ್ಲಿದ್ದಾವೆ, ನೋಡ್ಕೊಳ್ರಿ ನೀವು, ಇಸ್ವಿ ನಾನು ಅಷ್ಟೇ ಹೇಳಕ್ಕೆ ಹೋಗಲ್ಲ. ಎಕ್ಸ್ರೇ ಯಾರು ಕಂಡುಹಿಡಿದ್ರು ಅಂದರೆ ವಿಲಿಯಂ ರಾಂಟಿಜನ್ 1895ರಲ್ಲಿ ಕಂಡುಹಿಡ್ತಾರೆ. ಎಕ್ಸ್ರೇ ಕಂಡುಹಿಡಿದ್ರು ವಿಲಿಯಂ ರಾಂಟಿಜನ್. ಪೆನ್ಸಿಲಿಯಂ ಕಂಡುಹಿಡಿದರು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಏನು ಮಾಡ್ತಾರೆ, ಪೆನ್ಸಿಲನ್ನು ಕಂಡುಹಿಡಿತಾರೆ. ಮತ್ತು ಪೆನ್ಸಿಲಿನ್ ಅನ್ನೋದು ಒಂದು ಇಂಜೆಕ್ಷನ್ ಇರ್ತೈತೆ, ಅದು ಕಂಡುಹಿಡಿದಾರೆ ಅಂತ ಅರ್ಥ ಇದೆ. ನೋಡಿರಿ, ಸ್ಟೆಥೋಸ್ಕೋಪ್ ಯಾರು ಕಂಡುಹಿಡಿದ್ರು ಅಂತಂದರೆ ಸ್ಟೆಥೋಸ್ಕೋಪ್ ಕಂಡುಹಿಡಿದವರು ರೆನೆ ಲೆನಿಕ್. ECG ಅಂದರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಯಾರು ಕಂಡುಹಿಡಿದ್ರು ಅಂತಂದರೆ ವಿಲಿಯಂ ಎಂತು ಹೆವನ್ ಅವರು ಕಂಡುಹಿಡಿತಾರೆ. ಮೈಕ್ರೋಸ್ಕೋಪ್ ಯಾರು ಕಂಡುಹಿಡಿತಾರೆ ಅಂತಂದರೆ ಆಂಟೋನಿ ವಾನ್ ಲಿವನ್ಹಾಕ್ ಅವರು ಕಂಡುಹಿಡಿತಾರೆ. ಇನ್ಸುಲಿನ್ ಯಾರು ಕಂಡುಹಿಡಿದ್ರು ಅಂದರೆ ಬಂಟಿಂಗ್ ಆ್ಯಂಡ್ ಬೆಸ್ಟನ್ ಅವರು ಏನು ಮಾಡ್ತಾರೆ, ಇನ್ಸುಲಿನನ್ನು ಕಂಡುಹಿಡಿತಾರೆ. ಸಕ್ಕರೆ ಕಾಯಿಲೆಗೆ ಇನ್ಸುಲಿನ್ ಕೊಡ್ತಾರಲ್ಲ, ಅದು ಕಂಡುಹಿಡಿದವರು ಇವರು. ವ್ಯಾಕ್ಸಿನೇಷನ್ ಯಾರು ಕಂಡುಹಿಡಿದರೆ ಎಡ್ವರ್ಡ್ ಜೆನ್ನರ್ ಅವರು ವ್ಯಾಕ್ಸಿನೇಷನನ್ನು ಕಂಡುಹಿಡಿತಾರೆ. ಈಗ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಯಾರು ಕಂಡುಹಿಡಿದ್ರು ನೋಡಿರಿ. ಇಲ್ಲಿ ಇಂಟರ್ನೆಟ್ WW ಅಂದರೆ ವರ್ಲ್ಡ್ ವೈಡ್ ವೆಬ್ ಅಂತ ಕರಿತೀವಲ್ಲ, ಅದನ್ನು ಕಂಡುಹಿಡಿದವರು ಯಾರು ಅಂದರೆ ಟಿಮ್ ಬೆರ್ನರ್ಸ್-ಲೀ ಅವರು. ಜಿಮೇಲ್ ಕಂಡುಹಿಡಿದವರು ಯಾರು ಅಂತಂದರೆ ರಾಯ್ ಟಮಿಲ್ಸನ್. ಮೊಬೈಲ್ ಫೋನ್ ಕಂಡುಹಿಡಿದವರು ಮಾರ್ಟಿನ್ ಕೂಪರ್. ಇಂಪಾರ್ಟೆಂಟ್ ಇದು, ಯಾಕೆಂದರೆ ಇದು ಅತಿ ಹೆಚ್ಚಾಗಿ ಬಳಸುವಂಥ ವಸ್ತು ಆಗಿರೋದ್ರಿಂದ ಕೇಳ್ತಾರೆ ಎಕ್ಸಾಮಲ್ಲಿ, ನೆನಪಿಟ್ಕೋಬೇಕು. ಕಂಪ್ಯೂಟರ್ ಮೌಸ್ ಕಂಡುಹಿಡಿದವರು ಯಾರು ಅಂತಂದರೆ ಡಗ್ಲಸ್ ಎಂಗೆಲ್ ಬರ್ಟ್ ಅವರು. ನಾವು ಬ್ಲೂಟೂತ್ ಬಳಸ್ತೀವಲ್ಲ, ವೈರ್ಲೆಸ್, ಅದು ಯಾರು ಕಂಡುಹಿಡಿದ್ರು ಅಂತಂದರೆ ಜಾಬ್ ಹಾಡ್ಸನ್ ಅವರು ಕಂಡುಹಿಡಿದ್ರು. ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಥ ವಸ್ತುಗಳು ಯಾರು ಕಂಡುಹಿಡಿದ್ರು, ಡೀಸೆಲ್ ಇಂಜಿನ್ ಯಾರು ಕಂಡುಹಿಡಿದರೆ ರುಡಾಲ್ಫ್ ಡೀಸೆಲ್ ಅವರು ಕಂಡುಹಿಡಿತಾರೆ. ಪೆಟ್ರೋಲ್ ಇಂಜಿನಿಯರ್ನ ಯಾರು ಕಂಡುಹಿಡಿದ್ರು ಅಂದರೆ ನಿಕೋಲ್ಸ್ ಒಟ್ಟಾ ಅವರು ಕಂಡುಹಿಡಿತಾರೆ. ಬೈಸಿಕಲ್ ಯಾರು ಕಂಡುಹಿಡಿದ್ರು ಅಂದರೆ ಕಿಲ್ಪ್ಯಾಟ್ರಿಕ್ ಮೆಲನ್ ಅವರು ಕಂಡುಹಿಡಿತಾರೆ. ಕಿಲ್ಪ್ಯಾಟ್ರಿಕ್ ಅಂತ ನೆನ್ಪಿಟ್ಕೊಳ್ರಿ, ಸೈಕಲ್ ಮೇಲೆ ಅವ್ರ ಹೆಸರು ಇರ್ತೈತಿ, ನೀವು ಒಂದ್ಸರಿ ಅಬ್ಸರ್ವ್ ಮಾಡಿರಿ. ಹೆಲಿಕಾಪ್ಟರ್ ಯಾರು ಕಂಡುಹಿಡಿದ್ರು ಅಂದರೆ ಹೆಲಿಕಾಪ್ಟರ್ ಕಂಡುಹಿಡಿದ್ರು ಲಗರ್ ಸಿಕೋರ್ಸ್ಕೈ ಇವ್ರೇನು ಮಾಡ್ತಾರೆ, ಹೆಲಿಕಾಪ್ಟರ್ನ ಕಂಡುಹಿಡ್ತಾರೆ. ಅದರ ವಿಮಾನ ಕಂಡುಹಿಡಿದವ್ರು ಯಾರು ಅಂದರೆ ರೈಟ್ ಬ್ರದರ್ಸ್. ರಾಡರ್ ಕಂಡುಹಿಡಿದವ್ರು ಯಾರಂದರೆ ರಾಬರ್ಟ್ ವಾಟ್ ಅವ್ರು ಏನು ಮಾಡ್ತಾರೆ, ರಾಡರನ್ನು ಕಂಡುಹಿಡಿತಾರೆ. ಹಾಗಾದರೆ ಜೀರೋ ಕಂಡುಹಿಡಿದವ್ರು ಯಾರು ಅಂದರೆ ಅದು ಆರ್ಯಭಟ.
ರಾಮನ್ ಎಫೆಕ್ಟ್ ಯಾರು ಕಂಡುಹಿಡಿದ್ರು ಅಂದರೆ ಸಿ ವಿ ರಾಮನ್ ಅವರು. ಫೈಬರ್ ಆಪ್ಟಿಕ್ಸ್ ಇದನ್ನು ಯಾರು ಕಂಡುಹಿಡಿದ್ರು ಅಂದರೆ ಅದು ನರೇಂದರ್ ಸಿಂಗ್ ಕಂಪನಿ, ಅದು ಕಂಪ್ನಿ ಅಂತೇಳಿ. ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀವಲ್ಲ ಅದು ಯಾರು ಕಂಡುಹಿಡಿದ್ರು ಅಂದರೆ ಸುಸೂತ್ರ ಅವರು ಪ್ಲಾಸ್ಟಿಕ್ ಸರ್ಜರಿ ಮಾಡೋದನ್ನು ಕಂಡುಹಿಡಿತಾರೆ. ಆಯುರ್ವೇದ ಯಾರು ಕಂಡುಹಿಡಿದ್ರು ಅಂದರೆ ಚರಕ. ಕಂಪ್ಯೂಟರ್ನ ಪಿತಾಮಹ ಚಾರ್ಲ್ಸ್ ಬೇಬೇಸ್. ವೈದ್ಯಶಾಸ್ತ್ರದ ಪಿತಾಮಹ ಹಿಪೋಕ್ರಟಿಸು. ಭಾರತೀಯ ಕ್ಷಿಪಣಿ ಕಾರ್ಯಕ್ರಮದ ಪಿತಾಮಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನು ಕರಿತೀವಿ, ಕ್ಷಿಪಣಿ ಮನುಷ್ಯ ಅಂತೇಳಿ. ಈಗ ಜೆನೆಟಿಕ್ಸ್ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂದರೆ ಗ್ರೆಗರ್ ಮೆಂಡೆಲ್ ಅವರನ್ನು ಕರಿತೀವಿ. ಆಧುನಿಕ ಜಲಾಂತರ್ಗಾಮಿ ನೌಕೆಯ ಪಿತಾಮಹ ಯಾರಂದರೆ ಜಾನ್ ಫಿಲಿಪ್ ಹಾಲೆಂಡ್ ಅವರು. ಭಾರತೀಯ ಅಂತಾರಾಷ್ಟ್ರೀಯ ಕಾರ್ಯಕ್ರಮದ ಪಿತಾಮಹ ಯಾರಂದರೆ ವಿಕ್ರಮ್ ಸಾರಾಭಾಯಿ ಅವರು. ಭಾರತೀಯ ಅಂತರಿಕ್ಷದ ಪಿತಾಮಹ ಅಂತೇಳಿ ಕರಿತೀವಿ, ಭಾರತೀಯ ಅಂತರಿಕ್ಷದ ಕಾರ್ಯಕ್ರಮದ ಪಿತಾಮಹ ಇವರು. ಭಾರತೀಯ ಕ್ಷಿಪಣಿ ಕಾರ್ಯಕ್ರಮದ ಪಿತಾಮಹ APJ ಅಬ್ದುಲ್ ಕಲಾಂ ಅವರು. ಭಾರತೀಯ ಅಣುಶಕ್ತಿ ಕಾರ್ಯಕ್ರಮದ ಪಿತಾಮಹ, ಅಣುಶಕ್ತಿ ಅಂದರೆ ಡಾಕ್ಟರ್ ಹೋಮಿ ಜಹಂಗೀರ್ ಬಾಬಾ ಅವರು ಬರ್ತಾರೆ. ಭಾರತೀಯ ರೇಡಿಯೋ ವಿಜ್ಞಾನದ ಪಿತಾಮಹ ಜಗದೀಶ್ ಚಂದ್ರ ಬೋಸ್ ಅವರನ್ನು ರೇಡಿಯೋ ವಿಜ್ಞಾನದ ಪಿತಾಮಹ ಅಂತೇಳಿ ಕರಿತೀವಿ. ಭಾರತೀಯ ವಿಜ್ಞಾನ ಸಂಶೋಧನೆ ಪಿತಾಮಹ ಸಿ ವಿ ರಾಮನ್. ಭಾರತೀಯ ಗಣಿತ ಪಿತಾಮಹ ಅಂದರೆ ಗಣಿತದ ಪಿತಾಮಹ, ಭಾರತೀಯ ಗಣಿತದ ಪಿತಾಮಹ ಯಾರಂದರೆ ಅದು ಆರ್ಯಭಟ. ಹಾಗೆ ಇಸ್ರೋ ದೀರ್ಘಾವಧಿಯ ಅಧ್ಯಕ್ಷ ಯಾರು ಅಂದರೆ ಅದು ಸತೀಶ್ ಧವನ್ ಅವರು. ಭಾರತೀಯ ಖಗೋಳಶಾಸ್ತ್ರದ ಪ್ರಮುಖ ವಿಜ್ಞಾನಿ ಅಂದರೆ ಮೇಘನಾಥ್ ಸಾ ಅವರು. ಫೈಬರ್ ಆಪ್ಟಿಕಲ್ಸ್ ಭಾರತೀಯ ಪಿತಾಮಹ ಅಂತ ಯಾರನ್ನು ಕರಿತಿದ್ರೆ ನರೇಂದರ್ ಸಿಂಗ್ ಕಪಾಣಿ ಅವರು. ಭಾರತೀಯ ರಾಸಾಯನಶಾಸ್ತ್ರದ ಪಿತಾಮಹ ಯಾರಂದರೆ ಆಚಾರ್ಯ ಪ್ರಫುಲ್ಲ ಚಂದ್ರ ರೈ. ಇಷ್ಟೇನೆಂದರೆ ಯಾರು ಏನು ಕಂಡುಹಿಡಿದ್ರು ಅಂತೇಳಿ ನಾವು ನೋಡ್ಕೊಂಡಿದ್ದೀವಿ. ಇನ್ನೂ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಹಲವಾರು ಇನ್ವೆಂಟರ್ ಮತ್ತು ಇನ್ವೆನ್ಷನ್ಗಳು ಬರ್ತವೆ, ಅವನ್ನು ಸರಿ ನೀವು ಲಿಸ್ಟ್ ಮಾಡಿಕೊಡ್ರಿ. ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಟಾಪಿಕೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.